ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನಾಕಾರರಿಗೆ ಗಲ್ಲಿಗೇರಿಸೋದಾಗಿ ಇರಾನ್ ಬೆದರಿಕೆ ಕೊಟ್ಟಿದೆ. ಪ್ರತಿಭಟನಾಕಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಖಡಕ್ ಸೂಚನೆಯನ್ನ ಕೊಡ್ತಾ ಇದೆ. ಇರಾನ್ ಪರಮೋಚ್ಚ ನಾಯಕ ಅಲಿ ಖಮೇನಿ ಸೂಚನೆ ಕೊಟ್ಟಿರುವಂಥದ್ದು. ಪ್ರತಿಭಟನಾಕಾರರು ದೇವರ ಶತ್ರುಗಳು ಅಂತ ಪರಿಗಣನೆ ಮಾಡಲಾಗುತ್ತಂತೆ. ಇದು ಮರಣ ದಂಡನೆಗೆ ಕಾರಣವಾಗಬಹುದು ಎನ್ನುವಂಥ ಎಚ್ಚರಿಕೆಯನ್ನ ಇವರು ರವಾನೆ ಮಾಡಿರುವಂಥದ್ದು. ಕಳೆದ 13 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ. ಬ್ರಿಟನ್ನಲ್ಲಿರುವಂತಹ ಇರಾನ್ ಧ್ವಜ ಕೆಳಗಿಳಿಸಿದ ಪ್ರತಿಭಟನಾಕಾರ ಲಂಡನ್ನಲ್ಲಿರುವಂತಹ ಇರಾನ್ ರಾಯಭಾರ ಕಚೇರಿ ಮೇಲಿದ್ದಂತಹ ಧ್ವಜ ಹಿಂಸಾಚಾರದಲ್ಲಿ ಈವರೆಗೆ ಈಗಾಗಲೇ 217 ಅಮಾಯಕರು ಬಲಿಯಾಗಿದ್ದಾರೆ. 2600ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 14 ದಿನಗಳಿಂದ ಇರಾನ್ನಲ್ಲಿ ನಡೀತಾ ಇರುವಂತಹ ಹೋರಾಟ ಇದು. ಒಂದು ಕಡೆ ಕಳೆದ 14 ದಿನಗಳಿಂದ ಇರಾನ್ನಲ್ಲಿ ನಡೀತಾ ಇರುವಂತಹ ಸರ್ಕಾರ ವಿರೋಧಿ ಪ್ರತಿಭಟನೆಯ ನಡುವೆ ಎಲ್ಲರೂ ಬೀದಿಗಿಳಿದು ದಂಗೆ ಮಾಡಿ ಸರ್ಕಾರಿ ಸ್ಥಳವನ್ನು ವಶಪಡಿಸಿಕೊಳ್ಳಿ ಅಂತ ಗಡಿಪಾರಾಗಿರುವ ಯುವರಾಜ ರೆಜಾ ಪಹ್ಲವಿ ಜನತೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಏನೇ ಮಾಡಿದ್ರು ಒಂದು ಕಡೆ ಇವ್ರನ್ನ ಕಂಟ್ರೋಲ್ ತರೋದು ಕೂಡ ಸದ್ಯಕ್ಕೆ ಅಲ್ಲಿ ಕಷ್ಟದ ಪರಿಸ್ಥಿತಿ ಎದುರಾಗಿದೆ.